ನೀತು ಅವ್ರ ವಿರೋಧ ಸ್ಪಷ್ಟ ಹೇಳ್ಬಿಡಿ ಸರ್. ಸರ್, ನಮ್ಮ ವಿರೋಧ ಏನು ಅಂತೇಳಿದರೆ, ಶಾಂತವಾಗಿ ನಡೀತಾ ಇರ್ತಕ್ಕಂಥ ಒಂದು ಉದ್ಯಮವನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸವನ್ನು ಯಾರು ಕೂಡ ಮಾಡಿಕೊಡ್ದು. ನಿಜವಾಗಲೂ ಯಾರಿಗಾದರೂ ಧಕ್ಕೆ ಆಗಿದ್ದರೆ, ಅನ್ಯಾಯ ಆಗಿದ್ದರೆ, ಅವರ ಹಕ್ಕುಗಳಿಗೆ ಚ್ಯುತಿ ಬಂದಿದ್ದೇ ಆಗಿದ್ದರೆ ಅವರು ಖಂಡಿತವಾಗಲೂ ಸಂಬಂಧಪಟ್ಟ ಸಂಘ ಸಂಸ್ಥೆಗಳಿಗೆ ದೂರನ್ನು ಕೊಡ್ಬೋದಾಗಿತ್ತು, ಈಗಲೂ ಕೊಡ್ಬೋದು. ಆ ಸಂಘ ಸಂಸ್ಥೆಗಳು ತಗೊಳ್ಳೋವಂಥ ಒಂದು ಏನು ಕ್ರಮ ಇದೆ ಅದ್ರ ಮೇಲೆ ಮುಂದಿನ ತನಿಖೆ ಆಗಲಿ. ನಿಜವಾಗ್ಲೂ ಇಲ್ಲಿ ನಡೀತಾ ಇದೆ ಅನ್ನೋದಾಯಿತು ಅಂತೇಳಿದ್ರೆ ಆಗಲಿ ಸಮಿತಿ. ಇಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂದಾಗ ಸಮಿತಿ ಮಾಡಿಬಿಟ್ಟು. ಸರ್, ಒಂದು ಪ್ರಶ್ನೆ. ಈಗ ನೀತು ಅವರು ಒಂದು ಮಾತಾಡಿದ್ರು, ಕವಿತಾ ಅವರು ಒಂದು ಮಾತಾಡಿದ್ರು. ನಮಗೆ ಲಾಂಗ್ ಡ್ರೈವ್ ಬಾ ಅಂತ ಹೇಳ್ತಾರೆ, ನಮಗೆ ಅಲ್ಲಿ ಬಾ ಅಂತ ಹೇಳ್ತಾರೆ, ಇಲ್ಲಿ ಬಾ ಅಂತ ಹೇಳ್ತಾರೆ. ಕೇಳ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಕರೆಕ್ಟ್ ಅಲ್ಲ? ಅವಾಗ ಪ್ರಶ್ನೆ ಮಾಡಿದ್ವಿ, ಸಂಘದ ನಮ್ಗೇನು ನ್ಯಾಯ ಸಿಕ್ಕಿಲ್ವಲ್ಲ, ಹಾಗಾಗಿ ಕೇಳ್ತಾ ಇದೀವಿ ಅನ್ನುವಂಥದ್ದು. ಎಸ್ ಸರ್, ಅದಕ್ಕೆ ನೀತು ಅವರು ಮತ್ತು ಅವರ ತಂಡ ಏನು ಮಾಡಬೇಕಾಗಿತ್ತು, ಈ ತಮ್ಮ ಸಂಸ್ಥೆಯಿಂದ ಏನು ಈಗ ಮುಖ್ಯಮಂತ್ರಿಗಳಿಗೆ ಇದಕ್ಕೆಲ್ಲ ಈ ಒಂದು ಚರ್ಚೆಗಳಿಗೆ ಆಸ್ಪದ ಮಾಡಿಕೊಟ್ಟಿದ್ದಾರೆ, ಅವರು ಮೊದಲಿಗೆ ಜಾಗೃತಿ ಮಾಡಿಸ್ಬೇಕಾಯ್ತು. ತಾನು ಕಾಳಜಿ ಇಟ್ಟಿರ್ತಕ್ಕಂಥ ಮಹಿಳಾ ವರ್ಗ ಏನಿದೆ, ಕಲಾವಿದರ ವರ್ಗ, ಅದು ತಂತ್ರಜ್ಞರಾಗಿರ್ಬೋದು, ಕಲಾವಿದರಾಗಿರ್ಬೋದು, ನಿರ್ಮಾಪಕರು, ನಿರ್ದೇಶಕರು ಯಾರೇ ಆಗಿರ್ಬೋದು, ಅವರ ವಿಚಾರವಾಗಿ ಅವರು ಜಾಗೃತ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಅವರು ಜಾಗೃತ ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರನ್ನ ಅವೇರ್ನೆಸ್ ಮಾಡಬೇಕೇ ಹೊರತು ಏಕಾಏಕಿ ನನಗೆ ಅನ್ಯಾಯ ಆಗಿದೆ ನಾನೇನು ಮಾಡಲಿ ಅಂತೇಳಿದ್ರೆ, ನಾನು ಇವತ್ತೇನು ಹೇಳ್ತೀನಿ, ನನಗೆ ಅನ್ಯಾಯ ಆಗಿದೆ ಅಂತ ಅಂದ್ಕೊಳ್ಳಿ. ಚಿತ್ರರಂಗದಲ್ಲಿ ನನಗಾಗಿರ್ತಕ್ಕಂಥ ಅನುಭವ ಅಥವಾ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅನ್ನೋದಾಯಿತು ಅಂತೇಳಿ ನಾನೇನು ಮಾಡ್ತೀನಿ, ನನ್ನ ಮುಂದಿನ ನಿರ್ದೇಶಕರನ್ನು, ನಿರ್ಮಾಪಕರನ್ನು ಕ್ರೋಢೀಕರಿಸಿ, ನೋಡಪ್ಪ ಚಿತ್ರರಂಗ ಹೀಗಿದೆ, ನೀವು ಎಚ್ಚೆತ್ಕೊಳ್ಳಿ, ಈ ರೀತಿಯಲ್ಲಿ ನಡೀರಿ, ಒಳ್ಳೇದಾಗುತ್ತೆ ಅನ್ನೋ ಕೆಲಸ ಮಾಡಬೇಕೇ ಹೊರತು ಏಕಾಏಕಿ ಸಮಿತಿ ಮಾಡಿ ಕಾನೂನು ಕಟ್ಟಲೆಗಳನ್ನ ತಂದುಬಿಡಿ ಬಂಡವಾಳ ಹಾಕೋ ನಾನಲ್ವಾ ಸರ್? ಅಲ್ಲ, ನೀವು ನೋಡಿ, ತಪ್ಪು ಸರಿ ಅಂತಕ್ಕಂಥ ಪ್ರಶ್ನೆ ಎಲ್ಲ ಇಲ್ಲಿ. ಇವಾಗ ಇಲ್ಲಿಯ ತನಕ ಮಹಿಳಾ ಆಯೋಗ ಇಲ್ಲಿ ಪ್ರವೇಶ ಆಗಿಲ್ಲ ವಾಣಿಜ್ಯ ಮಂಡಳಿಗೆ, ಈಗ ಆಗಿದೆ. ಹಾಗಾದ್ರೆ ಇಷ್ಟು ದಿವಸ ಮಹಿಳಾ ಆಯೋಗ ಏನು ಮಾಡ್ತಾ ಇತ್ತು ಸರ್? ಬರಬಾರ್ದು ಅಂತ ಹೇಳೋದಕ್ಕೆ ನಮ್ಗೆ ಹಕ್ಕಿಲ್ಲ, ಹೇಳೋದಕ್ಕೆ ಇಲ್ಲ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಏಕಾಏಕಿ ಕೇರಳದ ಒಂದು ಹೇಮ ವರದಿಯನ್ನು ಇಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಕಾನೂನು ಮಾಡೋದು ಇದೆಯಲ್ಲ, ಈ ಕಾನೂನು ಮಾಡಿ ಒಂದು ಸೆಕೆಂಡ್ ಸರ್, ಅದೇ ನಮ್ಮವರು ಅಂದ್ರೆ ಯಾರು? ಸಿನಿಮಾ ರಂಗದ ಭವಿಷ್ಯವನ್ನ ಕಟ್ಟುವಂಥವ್ರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಸಂಘ ಸಂಸ್ಥೆಗಳು ಇರ್ತಕ್ಕಂಥದ್ದು ತನ್ನ ಸದಸ್ಯರುಗಳನ್ನು ಕಾಪಾಡ್ಕೊಳ್ಳೋಕ್ಕೆ, ಅವ್ರ ಹಿತವನ್ನು ಕಾಪಾಡೋದಕ್ಕೆ. ಆದರೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ದೂರೇ ಬಂದಿಲ್ಲ ಅಂದಮೇಲೆ ತಾವ್ಯಾವುದೋ ಒಂದು ಕಾರಣಕ್ಕೆ ನೀವು ಸಮಿತಿಯನ್ನು ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲದ ಒಂದು ವಿಚಾರಕ್ಕೆ ಸಮಿತಿ ಹಾಕಬೇಕು ಅಂತ ನನ್ನ ಕೇಳ್ತಾ ಇದ್ದೀನಿ. ಸರ್, ಅವ್ರದ್ದು ಒಂದೇ ಮನೆ, ಎಲ್ಲರೂ ನಮ್ಮ ಒಂದೇ ಫ್ಯಾಮಿಲಿ ಅಂತ ಹೇಳ್ತಾರೆ. ಫ್ಯಾಮಿಲಿಯಲ್ಲಿ ನಮಗೆ ನಿರ್ಧಾರ ಆಗಿಲ್ಲ, ಫ್ಯಾಮಿಲಿಯಲ್ಲಿ ನಮಗೆ ಸಮಂಜಸವಾದಂತ ಒಂದು ಕಂಪ್ಲೇಂಟೇ ಬಂದಿಲ್ಲ ಅಂತ ಎಲ್ಲಿ ನಿರ್ಧಾರ ಆಗಿಲ್ಲ? ಹಿಂದೆ ಇನ್ಸಿಡೆಂಟ್ಗಳನ್ನು ಹೇಳ್ತಾರೆ. ನೋಡಿ ಸರ್, ನಾನು ಒಂದು ಹೇಳ್ಬೋದು ಸರ್, ಇವಾಗ ನನ್ನ ಚಿತ್ರರಂಗದಲ್ಲಿ ಈ ಥರ ಸಮಸ್ಯೆ ಇದ್ದಿದ್ದೇ ಆಗಿದ್ರೆ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಏನು ಮಾಡ್ತಾರೆ ಸರ್? ಅದು ಜವಾಬ್ದಾರಿ ಅಲ್ವಾ? ದೂರು ಬಂದರೆ, ಇವಾಗ ಪೊಲೀಸ್ ಸ್ಟೇಷನ್ಗೆ ದೂರು ಹೋದರೆ ಅವರು ಕ್ರಮ ತಗೊಳ್ಳಲ್ವಾ? ಅಥವಾ ತನಿಖೆ ಆಗಲ್ವಾ? ತನಿಖೆ ತಗೊಂಡ್ಮೇಲೆ ಕ್ರಮ ತೊಗೊಂತಾರೆ. ಹಾಗಾಗಿ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ಅಂತೇಳಿ 90 ವರ್ಷದ ಇತಿಹಾಸ ಇಟ್ಕೊಂಡಿರ್ತಕ್ಕಂಥ ಚಿತ್ರರಂಗವನ್ನು ನೀವು ಏಕಾಏಕಿ ಅಲ್ಗಾಡ್ಸೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಆಕ್ಷನ್ ತಗೊಂತಿದ್ರು. ಸರ್, ಯಾಕೆ ಹೊಡೆದಾಗುತ್ತೆ? ಎರಡು ವಿಚಾರ ಹೇಳ್ತೀನಿ ಕೇಳಿ. ಇಲ್ಲಿ ನಾನು ಆಗಲೇ ಸಭೆಯಲ್ಲಿ ಹೇಳಿದೆ, ಸುಮಾರು 50,000 ಕುಟುಂಬಗಳು, ವ್ಯಕ್ತಿಗಳಲ್ಲ ಕುಟುಂಬಗಳಿವೆ. ಆ ಕುಟುಂಬಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿದರೆ, ನಮ್ಮಲ್ಲೇನಾದರೂ ಅಲ್ಪ ಸ್ವಲ್ಪ ಏನಾದರೂ ಸಮಸ್ಯೆಗಳಿತ್ತು ಅಂತೇಳಿದರೆ ಅದಕ್ಕೆ ನಾವು ಮುಂದಾಗಬೇಕು, ಅದನ್ನು ಬಗೆಹರಿಸ್ಕೋಬೇಕು. ಅದು ಬಿಟ್ಟು ತುಂಬು ಕುಟುಂಬದ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಕೂಡ್ದು. ಇದು ನಮ್ಮ ಇದು. ಸರ್, ಚಿತ್ರರಂಗವನ್ನು ಬಂದ್ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈ ಸಮಸ್ಯೆ ಕ್ಲೋಸ್ ಆಗೋವರೆಗೂ, ಇಲ್ಲಿ ಏನು ನಡೀತಿಲ್ಲ ಅಂತ ಪ್ರೂವ್ ಆಗೋವರೆಗೂ ಚಿತ್ರರಂಗ ಬಂದ್ ಆಗಬೇಕು. ಇಲ್ಲ ಅಂತೇಳಿದ್ರೆ ಬಂಡವಾಳ ಹಾಕಿದವ್ರ ಕತೆ ಏನಾಗಬೇಕು ಸರ್? ಇನ್ನೊಂದು ವಿಚಾರ ಹೇಳ್ತೀನಿ, ಹೆಣ್ಮಕ್ಳು ನಿಂತಿದ್ದಾರೆ ಇಲ್ಲಿ. ಇವತ್ತು ನಮ್ಮ ಕಲಾವಿದ ಕೂಡ ಹೆಣ್ಮಕ್ಳಲ್ಲ. ಇವತ್ತು ನೀವೇನಾದರೂ ಇಲ್ಲಿ ಇದೆ ಅಂತ ಏನಾದರೂ ಬಿಂಬಿಸೋಕೆ ಹೊರಟ್ರೆ, ಮಹಿಳಾ ಆಯೋಗ ಇಲ್ಲೇನಾದ್ರು ಪ್ರವೇಶ ಆಯಿತು ಅಂತ ಹೇಳಿದ್ರೆ, ಹಂಗಾದ್ರೆ ಇಲ್ಲಿಯೇ ತನಕ ಬಂದಂಥ ಹೆಣ್ಮಕ್ಳ ಭವಿಷ್ಯ ಏನು? ಆ ಸಮಾಜ ಅವರನ್ನು ಯಾವ ನಿಟ್ಟಿನಲ್ಲಿ ನೋಡ್ತಾರೆ? ಹಂಗಾದ್ರೆ ಇಲ್ಲೇನೋ ನಡೆದಿದೆ ಅಂಥೇಳಿ ಆ ಕಲಾವಿದೆಯನ್ನು ನೋಡಲ್ವಾ? ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ವಾ? ಅನುಮಾನ ಪಡಲ್ವಾ? ಆ ಸಂಶಯಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ನಮ್ಮ ಕಲಾವಿದರನ್ನು ನಾವು ಕಾಪಾಡ್ಕೋತೀವಿ ಸರ್. ಏನು ಸಮಸ್ಯೆ ಇತ್ತು ಅಂತೇಳಿ ಸಂಘ ಸಂಸ್ಥೆಗೆ ಬರಲಿ, ಮಾತೃ ಸಂಸ್ಥೆ ಇದೆ, ತೀರ್ಮಾನ ಮಾಡೋಣ. ಎಷ್ಟು ಜನ ಇಲ್ಲಿ ಡಿಬಾರ್ ಆಗಿಲ್ಲ, ಎಷ್ಟು ಜನ ಸಸ್ಪೆಂಡ್ ಆಗಿಲ್ಲ, ಎಷ್ಟು ಜನ ಉಚ್ಚಾಟನೆ ಆಗಿಲ್ಲ ಯಾವುದೋ ಒಂದು ಕಾರಣಕ್ಕೆ. ಸೊ ಹಾಗಾಗಿ ಆ ಕ್ರಮವನ್ನು ತಗೊಳ್ಳೋದಕ್ಕೆ ಮಾತೃ ಸಂಸ್ಥೆ ಇದೆ. ಆ ಮಾತೃ ಸಂಸ್ಥೆ ಇವತ್ತು ಚಿತ್ರರಂಗವನ್ನು ಬಂದ್ ಮಾಡೋದಕ್ಕೆ ಸಿದ್ಧ ಆಗಬೇಕು. ಈ ಎಲ್ಲ ಸಮಸ್ಯೆಗಳು ಇಲ್ಲಿ ಚಿತ್ರರಂಗದಲ್ಲಿ ಏನು ಇಲ್ಲ ಅಂತ ಆಗೋವರೆಗೂ ಚಿತ್ರರಂಗ ಮುನ್ನಡೆಸಬಾರ್ದು. ಇಲ್ಲ ಅಂತೇಳಿದ್ರೆ ಚಿತ್ರರಂಗಕ್ಕೆ ಬಂಡವಾಳ ಹಾಕೋರು ಕಡಿಮೆ ಆಗ್ತಾರೆ, ಚಿತ್ರಮಂದಿರಗಳಿಗೆ ಚಿತ್ರಗಳು ಸಿಗಲ್ಲ, ಭವಿಷ್ಯದಲ್ಲಿ ನಿರ್ಮಾಣನೇ ಆಗಲ್ವಲ್ಲ ಸಮಸ್ಯೆಗಳು ಬಂತು ಅಂತೇಳಿದ್ರೆ. ಅವಾಗ ಏನಾಗ್ತದೆ? ನಾನೊಂದು ಸಿನಿಮಾ ಮಾಡ್ತೀನಿ ಅಂತೇಳಿದ್ರೆ ನಾನು ಹೆಣ್ಣಿಲ್ಲದ ಸಿನಿಮಾವನ್ನು ಕಥೆಯನ್ನೇ ಮಾಡಬೇಕಾಗ್ತದೆ. ನಾನೀಗ
ಹೆಣ್ಣನ್ನು ಇಟ್ಕೊಂಡ್ರೆ ನನಗೆ ಸಮಸ್ಯೆ ಆಗುತ್ತೆ ಅನ್ನೋದಾಯ್ತು ಅಂತ ಹೇಳಿದ್ರೆ ನಾನು ಹೆಣ್ಣಿಲ್ಲದ ಸಿನಿಮಾ ಮಾಡ್ತೀನಿ, ಹೆಣ್ಣಿಲ್ಲದ ಕಥೆಯನ್ನು ಮಾಡ್ತೀನಿ. ಸರ್ ನಿಮ್ಮ ಬಂಡವಾಳಕ್ಕೋಸ್ಕರ ಎಲ್ಲ ಶೋಷಣೆನೂ ಹೆಣ್ಮಕ್ಳು ಇದು ಮಾಡ್ಕೊಂಡು ಹೋಗ್ತಾರೆ. ಶೋಷಣೆಗೆ ಕಾರಣ ಇದ್ರೆ ಮಾತ್ರ, ದಾಖಲೆ ಇದ್ರೆ ಮಾತ್ರ, ಸಾಕ್ಷಿ ಇದ್ರೆ ಮಾತ್ರ ಶೋಷಣೆ. ಇವಾಗ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ತುಂಬಾ ನೆಗೆಟಿವ್ ಇದೆ ಸರ್. ಹೆಣ್ಮಕ್ಳು ನೀವು ಇಲ್ಲ, ನಾನು ಒಂದು ಹೇಳ್ತೀನಿ ಕೇಳಿ ಮೇಡಮ್, ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ನೆಗೆಟಿವನ್ನು ಯಾವ ಕಾರಣಕ್ಕೂ ನಾನು ವಿರೋಧಿಸ್ತೀನಿ. ಯಾಕೆ ಅಂತೇಳಿದ್ರೆ ಅಕ್ಕಿ ಅಂದಾಗ ಒಂದು ಕಲ್ಲಿರುತ್ತೆ, ಒಂದು ಕಸ ಇರುತ್ತೆ, ಎತ್ತಾಕಬೇಕು ಮೇಡಮ್. ಅದು ಬಿಟ್ಬಿಟ್ಟು ಇವಾಗ ನಮ್ಮ ಚಿತ್ರರಂಗ ಮಾತ್ರ ನಾವು ಬೇರೆ ಕಾಮುಕರು ಥರ ಕಾಣ್ತಾ ಇದ್ದೀವ ಸಮಾಜಕ್ಕೆ. ಬೇರೆ ವಲಯದಲ್ಲಿ ಹೆಣ್ಮಕ್ಳಿಲ್ವಾ? ಮಾಧ್ಯಮದಲ್ಲಿ ಇಲ್ವಾ? ಅಲ್ಲ, ಐ ಟಿ ಬಿ ಟಿ ಬಿಡಿ, ಮಾಧ್ಯಮದಲ್ಲಿ ಇಲ್ವಾ? ನಮ್ಮ ಐ ಟಿ ಬಿ ಟಿನಲ್ಲಿಲ್ವಾ? ಗಾರ್ಮೆಂಟ್ಸಲ್ಲಿ ಇಲ್ವಾ? ರಾಜಕಾರಣದಲ್ಲಿಲ್ವಾ? ಎಲ್ಲಿಲ್ಲ ಹೆಣ್ಮಕ್ಳಿಗೆ ದೌರ್ಜನ್ಯ. ಆದರೆ ನಾವು ಹೆಣ್ಣಿಗೆ ಒಂದು ಕೋಟ್ಯಾಂತರ ಬಂಡವಾಳನ ಹಾಕಿ ಹೆಣ್ಣಿನ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇದ್ದೀವಿ ಚಿತ್ರರಂಗ. ನೀವು ಅದನ್ನೇ ನೀವು ಧಕ್ಕೆ ಮಾಡೋಕ್ಕೆ, ಅದನ್ನೇ ಪ್ರಶ್ನೆ ಮಾಡೋಕೆ ಹೋಯ್ತು ಅಂತ ಹೇಳಿದ್ರೆ ಚಿತ್ರರಂಗ ಹೆಂಗೆ ಉಳಿಯುತ್ತೆ ಸರ್? ನಿಮ್ಮ ಪ್ರಕಾರ ಕಮಿಟಿ ಬೇಡ? ಕಮಿಟಿ ಬೇಡ ಅಂತ ನನ್ನ ಅಭಿಪ್ರಾಯ ಸರ್. ತಮ್ಮ ಹೆಸರು?